ಸೊ ಇವಾಗ ಸ್ಯಾಂಡಲ್ಸ್ ರೈಡ್ಗೆ ಹೋಗ್ತಾ ಇದ್ದೀವಿ. ಬಂತ ಸ್ಯಾಂಡಲ್ ಇವಾಗ ನೋಡೋಣ ಇದ್ರ ಕೆಪಾಸಿಟಿ. ಏನು ನಡೀತದ್ದು. ವಾ ಸ್ಯಾಂಡಲ್ಸ್ ವಾ ಮಗನೇ ಸ್ಯಾಂಡಲ್ಸ್ ನೋಡಿ ಹೆಂಗಿದಾವೆ, ಗ್ರೇ ಸ್ಯಾಂಡಲ್ಸ್. ಪರಿಸರ ಮುಚ್ಕೊಂಡು అంటే ಸ್ಯಾಂಡಲ್ಸ್ ಎಲ್ಲ ಅದೆಲ್ಲ ನೋಡ್ಬೋದು. ATV ರೈಡ್ಗೆ ಹೋಗಿದ್ದೆ, ಸಕ್ಕದಾಗಿತ್ತು, ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಸೊ ಅದು ಅಂದರೆ ಬೇರೆ ಯಾಕಂದರೆ ಈ ಸ್ಯಾಂಡಲ್ ಹೊಡೆಯೋದು ಬೇರೆ ಥರ ಎಕ್ಸ್ಪೀರಿಯೆನ್ಸು. ಸೊ ಇಟ್ ವಾಸ್ ವೆರಿ ಗುಡ್. ಇವಾಗ ಇದಾದಮೇಲೆ ರೂಮ್. ಸೊ ಈಗ ಇದೆಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಮ್ಸ್. ನೀವೆಲ್ಲ ಟೆಂಟ್ ಸ್ಟೇ ಮಾಡ್ಬೇಕು ಅಂದರೆ ಹುಂಡೂರಲ್ಲಿ ಭಾಳ ಟೆಂಟ್ ಸ್ಟೇಸ್ ಇದ್ದಾವೆ. ಲುಕ್ಸ್ ಡೀಸೆಂಟ್, ನೋಡೋಕೆ ಕೂಡ ಚೆನ್ನಾಗಿದ್ದಾವೆ. ನೋಡಿ ಬಂದು ಟೆಂಟ್ ಸ್ಟೇಯಲ್ಲಿ ಕೂಡ ಇರ್ಬೋದು ನೀವು ಹುಂಡೂರಲ್ಲಿ. ಹುಂಡೂರ್ ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ. ದಿಷ್ಕಿತ್ತಲ್ಲಿ ಸ್ಟೇ ಮಾಡೋದಕ್ಕಿಂತ ನೀವು ಹುಂಡೂರಲ್ಲಿ ಸ್ಟೇ ಮಾಡ್ಬೋದು. ಹುಂಡೂರ್ ಈಸ್ ಆಲ್ಸೋ ನೈಸ್ ಆಪ್ಷನ್. ನಮ್ಮ ರೂಮ್ಗೆ ಹೋಗ್ತಿದ್ದೀವಿ. ಇಲ್ಲೆಲ್ಲ ದಾರಿ ಇಷ್ಟೇ, ಚಿಕ್ಕ ಚಿಕ್ಕ ರೂಟು. ಸೊ ಇದೇ ನೋಡಿ ಡೈನಿಂಗ್ ಹಾಲ್ ನಮ್ಮದು, ಸಕ್ಕತ್ತಾಗಿದೆ. ಸೊ ಇವಾಗ ಊಟ ಮಾಡ್ಕೊಂಡು ಊಟಕ್ಕೆ ಬಂದಿದ್ದೀವಿ ಎಲ್ಲರೂ. ನೋಡಿ ಕಿರಣ್ ತಣ್ಣಗಿದೆ, ಕಿರಣ್ಗೆ ಅಮೂಲ್ ಬೇಬಿ ಥರ ಇದ್ದಾನೆ ಕಿರಣ್. ನೋಡಿ ರೈಸ್ ಕೊಟ್ಟಿದ್ದಾರೆ, ದಾಲ್ ಕೊಟ್ಟಿದ್ದಾರೆ. ಇವಾಗ ಇಷ್ಟಕ್ಕೆ ಮುಂಚೆ ಇದು ಚಪಾತಿ ತಿಂದೆ. ಇಷ್ಟಕ್ಕೆ ಮುಂಚೆ ಚಪಾತಿ ತಿಂದೆ, ಅದು ಕೂಡ ಚೆನ್ನಾಗಿತ್ತು. ಪನ್ನೀರ್ ಕರಿ ಅಷ್ಟು ಚೆನ್ನಾಗಿದ್ದಿಲ್ಲ. ಎಗ್ ಕರಿ ಚೆನ್ನಾಗಿತ್ತು. ಊಟ ಆಯಿತು, ಬಂದು ಬೆಡ್ ಹಾಕಿದ್ದೀವಿ. ಮಲಗಿ ಬೆಳಿಗ್ಗೆ 6:30ಗೆ ಅದು ವಿಲ್ ಸ್ಟಾರ್ಟ್ ಅವರ್ ರೈಡ್ ಅಗೇನ್. ಸಿ ಗುಡ್ ನೈಟ್, ಟೇಕ್ ಕೇರ್. ಸೊ ಇವಾಗೆಲ್ಲ ರೆಡಿ ಆದ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಸೊ ಇಲ್ಲಿಂದ ಇವಾಗ ಪ್ಯಾಂಗಾಂಗ್ ಲೇಕ್ ಹೋಗ್ತಿದ್ದೀವಿ. ಪ್ಯಾಂಗಾಂಗಲ್ಲಿ ಆಗಲೇ ರೂಮ್ಸ್ ಬುಕ್ ಮಾಡ್ಕೊಂಡಿದ್ದೀವಿ, ಬ್ಲೂ ನೆಸ್ಟ್ ಕಾಟೇಜ್ ಅಂತೇಳಿ. ಸೊ ಅಲ್ಲಿಗೆ ಹೋಗಿ
ಸೊ ವಿಲ್ ಎಕ್ಸ್ಪ್ಲೋರ್ ಪ್ಯಾಂಗಾಂಗ್ ಲೇಕ್ ಟುಡೇ. ಇನ್ನು ನಮ್ಮ ರೈಡ್ ಸ್ಟಾರ್ಟ್. ಸೊ ನೋಡಿ, ಇದೇ ನಾವಿರೋ ರೂಮು. ಅಲ್ಲೇ ನಮ್ಮ ಬೈಕ್ಸ್ ಎಲ್ಲ ಹಾಕಿದ್ವಿ ನೋಡಿ. ಆಗಲೇ ನಮ್ಮ ಬೈಕೆಲ್ಲ ರೆಡಿಯಾಗಿದೆ. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಪ್ಯಾಂಗಾಂಗ್ ಲೇಕ್. ನೋಡಿ ಹೆಂಗಿದೆ, ಅಬ್ಬಬ್ಬಬ್ಬಬ್ಬ. ಇದು ದಿಷ್ಕಿತ್. ಹೊಂಡರಲ್ಲಿ ಕೂಡ ನೀವು ಸ್ಟೇ ಮಾಡ್ಬೋದು. ಹೊಂಡರಲ್ಲಿ ಕೂಡ ಆಪ್ಷನ್ಸ್ ಚೆನ್ನಾಗಿದ್ದಾವೆ ಸ್ಟೇಗೆ.